ನಾನು ಯಾರ ಹತ್ರನೂ ನನ್ನ ಭಾವನೆಗಳನ್ನು ಹಂಚ್ಕೊಂಡವನಲ್ಲ. ಯಾಕೋ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತು, ಭಾವನೆಗಳನ್ನೆಲ್ಲ ಹೇಳ್ಕೊಂಬಿಟ್ಟೆ. ಹೀಗೆ ನನಗೆ ಹತ್ರ ಆಗಿ ಯಾಕೆ ದೂರ ಆಗ್ಬಿಟ್ರೆ? ಈಗ ನಿಮ್ಮ ನಂಬರ್ ಕೊಟ್ಟು ಡಿಪಾರ್ಟ್ಮೆಂಟಲ್ಲಿ ನಿಮ್ಮ ಅಡ್ರೆಸ್ ಟ್ರೇಸ್ ಮಾಡೋಣ ಅಂದರೆ ಅದಕ್ಕೂ ಮನಸ್ಸು ಒಪ್ತಾ ಇಲ್ಲ. ಏನು ಮಾಡಲಿ, ಎಲ್ಲಿ ಅಂತ ಹುಡುಕ್ಲಿ? ಎಲ್ಲೋದ್ರಿ ನಂದಿನಿ ಅಮ್ಮವ್ರೆ? ಯಾಕೆ ಹೇಗೆ ಮಾಡಿದ್ರಿ? ನಿಮ್ಮ ಜೀವಕ್ಕೆ ಅಪಾಯ ಇದೆ ಅಂತ ಗೊತ್ತಿದ ಮೇಲೂ ಈ ರೀತಿ ಹೊರಟ್ಬಿಟ್ಟಿದ್ದೀರಲ್ಲ. ಸಾಲಿಗ್ರಾಮ ಬಂಟನಾಗಿ ನಿಮ್ಮನ್ನು ಕಾಪಾಡಿಕೊಳ್ಳೋದು ನನ್ನ ಜವಾಬ್ದಾರಿ. ಆದರೆ ಈಗ ನಿಮ್ಮನ್ನು ಎಲ್ಲಿಂದ ಹುಡುಕ್ಲಿ? ಫೋನ್ ಮಾಡಿದ್ರೆ ಫೋನು ನಾಟ್ ರೀಚಬಲ್ ಅಂತ ಬರ್ತಾ ಇದೆ. ಈಗ ನೀವು ಎಲ್ಲಿದ್ದೀರಾ, ಏನು ಮಾಡ್ತಿದ್ದೀರಾ ಅಂತೂ ಗೊತ್ತಾಗ್ತಿಲ್ಲ. ಎಲ್ಲಿದ್ದೀರಾ ಜಾನಕಿ ಅವರೇ? ಏನ್ ಹೇಳ್ತಿದ್ಯಾ ಸುಬ್ಬು? ಮನೆ ಖಾಲಿ ಮಾಡ್ಕೊಂಡು ಹೋದ್ರ? ಅದು ಇದ್ದಕ್ಕಿದ್ದ ಹಾಗೆ ಸಾಧ್ಯನೇ ಇಲ್ಲ ಸುಬ್ಬು. ನೀನೇನೋ ತಪ್ಪಾಗಿ ತಿಳ್ಕೊಂಡಿರ್ತೀಯ ಅನ್ಸುತ್ತೆ. ಇಲ್ಲ ಮೇಡಮ್, ನಿಜಾನೇ ಹೇಳ್ತಾ ಇದ್ದೀನಿ. ಅವರು ಮನೆ ಖಾಲಿ ಮಾಡ್ಕೊಂಡು ಬೇರೆ ಕಡೆ ಹೋಗ್ಬಿಟ್ಟಿದ್ದಾರೆ. ಸುಬ್ಬು, ಹೇಗೆ ಹೋಗ್ತಾರೆ ಸುಬ್ಬು ಅವರು? ಇಷ್ಟು ದಿನ ನನ್ನ ಮಗ್ಲೆ ಅಂತ ಕರೆದು ನನಗೆ ನನ್ನ ಹೆತ್ತ ತಾಯಿಗಿಂತ ಹೆಚ್ಚಾಗಿ ಪ್ರೀತಿ ತೋರಿಸಿದಾರೆ ಸುಬ್ಬು. ನಮ್ಮಮ್ಮ ನನ್ನ ಜೊತೆಗೆ ಇದ್ದಿದ್ರೆ ನನ್ನ ಹೇಗ್ ನೋಡ್ಕೋತಾ ಇದ್ರು ಹಾಗೆ ನೋಡ್ಕೊಂಡಿದ್ದಾರೆ ಸುಬ್ಬು. ನನ್ನ ತಲೆಗೆ ಎಣ್ಣೆ ಹಚ್ಚಿ ತಲೆ ಬಾಚಿದ್ದಾರೆ, ನನ್ಗೋಸ್ಕರ ಅಡಿಗೆ ಮಾಡಿ ಊಟ ತಿನ್ಸಿದ್ದಾರೆ, ಅವ್ರ ಮಟ್ಟ ಮಲ್ಸ್ಕೊಂಡಿದ್ದಾರೆ ಸುಬ್ಬು. ಇಷ್ಟೆಲ್ಲ ಮಾಡಿ ನನಗೆ ಹೇಳ್ದವ್ರು ಹೇಗೆ ಹೋಗ್ತಾರೆ ಸುಬ್ಬು? ಅಲ್ಲ ಸುಬ್ರಹ್ಮಣ್ಯ, ಅವ್ರ ಮನೆ ಬಿಟ್ಟೋದ್ರ? ಈ ವಿಷಯ ನಮಗೂ ಗೊತ್ತಿರ್ಲಿಲ್ವಲ್ಲಪ್ಪ. ಅಯ್ಯೋ, ಗೊತ್ತಾಗಕ್ಕೇನಿದೆ? ಈ ವಿಷಯ ನಾನು ನಂಬಲ್ಲ. ನಂಬಲೇಬೇಕು ಶ್ರಾವಣಿ. ಅವ್ರಿದ್ದಿದ್ರು ಪೂರ್ತಿಯಾಗಿ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಅವ್ರ ನಂಬರ್ ಕೊಟ್ಟಿದ್ರಲ್ಲ, ಆ ನಂಬರ್ ಸ್ವಿಚ್ ಆಫ್ ಬರ್ತಿದೆ. ಅಯ್ಯೋ, ಹೇಳ್ದೆ ಕೇಳ್ದೆ ಮನೆ ಖಾಲಿ ಮಾಡ್ಕೊಂಡು ಹೋಗಿದಾರ? ಅಂಥದ್ದೇನಾಯ್ತು? ಅಲ್ಲ, ನಾನು ಅಂಥದ್ದೇನಾಯ್ತು ಅಂತ ಕೇಳ್ತಿದ್ಯಲ್ಲ, ಏನಾಯ್ತು ಅಂತ ನಮಗ್ ಗೊತ್ತಿಲ್ವಾ? ಈ ಮನೇಲಿ ಎಷ್ಟು ಅವಮಾನ ಮಾಡಿದ್ರು. ಮನ್ಸಿಲ್ದೇ ಇರೋ ಜನ ಅವ್ರ ಮನ್ಸನ್ನ ಅರ್ಥನೇ ಮಾಡ್ಕೊಳ್ಳಿಲ್ಲ. ಬಾಯಿಗೆ ಬಂದಂಗೆಲ್ಲ ಮಾತಾಡಿದ್ರು. ಅಷ್ಟು ಅವಮಾನ ಆಗಿರುವಾಗ ಮಾನ ಮರ್ಯಾದೆ ಇರೋರು ಯಾರ್ ತಾನೇ ಇರ್ತಾರೆ ಹೇಳಿ? ಯಾವಳೆ ನೀನು? ಹಂಗೂ ಹಿಂಗೂ ನನ್ನ ಬುಡಕ್ಕೆ ಬರ್ತೀಯಲ್ಲೇ? ಅಲ್ಲ, ತಪ್ಪು ಮಾಡಿದ್ದು ನನ್ನ ಗಂಡ, ಅದಕ್ಕೆ ಪ್ರಾಯಶ್ಚಿತ್ತ ಅಂತ ಹೇಳಿ ಅವನನ್ನ ಮನೆ ಬಿಟ್ಟು ಕಳಿಸಿದ್ದಾಯ್ತು. ಅವನ್ ಮನೆ ಬಿಟ್ಟು ಹೋಗೋದಕ್ಕೆ ಆ ಒಮ್ಮನೆ ಕಾರಣ. ಈಗ ಅವಳು ಮನೆ ಬಿಟ್ಟು ಹೋಗಿದ್ದಾಳೆ ಅಂತಂದ್ರೆ ಇದ್ರಲ್ಲಿ ನಂದೇನ್ ತಪ್ಪು? ಮೇಡಮ್ ಅವರೇ, ಅಮ್ಮೋರೆ ತಗೊಳ್ಳಿ ತಿಂಡಿ. ಯಾಕಮ್ಮೋರೆ, ಏನಾಯ್ತು? ಮಗಳು ನೆನಪಾಗ್ತಿದ್ಯಾ? ನಿಮಗೆ ಮಾತ್ರ ಅಲ್ಲ, ನಿಮ್ಮ ನೆನಪು ಅವ್ರಿಗೂ ಆಗ್ತಿರುತ್ತೆ. ನೀವು ತಾಯಿ ಅಂತ ಗೊತ್ತಿಲ್ಲದೇನೆ ನಿಮ್ಮನ್ನ ಅಷ್ಟೊಂದು ಹಚ್ಕೊಂಡಿದ್ರು. ನೀವೇ ಅವ್ರ ತಾಯಿ ಅಂತ ಗೊತ್ತಾಗಿದ್ದಿದ್ರೆ ಇನ್ನು ಎಷ್ಟು ಖುಷಿ ಪಡ್ತಿದ್ರೋ ಏನೋ. ಆದರೂ ನೀವು ನಿಜ ಹೇಳ್ಬೇಕಿತ್ತಲ್ವ ಅಮ್ಮೋರೆ?
ಇಲ್ಲ ಚೋಟು, ನಾನೇನಾದರೂ ಸತ್ಯ ಹೇಳಿದಿದ್ರೆ ಅಲ್ಲಿ ಬೇರೆನೇ ನಡೀತಾ ಇತ್ತು. ಅಮ್ಮೋರೆ, ನಿಜಾನ ಮಗಳೇ? ನಿಜವಾಗ್ಲೂ ನಾನು ನಿನಗೆ ನೆನಪಾಗ್ತಿದ್ದೀನ? ಭಾಗೋಸೆ ಮಲ್ಕೋ. ನೀವ್ ಯಾಕೆ ಹಿಂಗ್ ಮಾಡಿದ್ರಿ ಅಮ್ಮ? ನೀವು ಮನೆಯಿಂದ ಆಚೆ ಹೋಗುವಾಗ ಒಂದೇ ಒಂದ್ಸಲನೂ ನಿಮಗ್ ನನ್ ನೆನ್ಪಾಗ್ಲಿಲ್ವಾ? ನಾನು ಏನ್ ತಪ್ಪು ಮಾಡ್ದೆ ಅಂತ ನನ್ನ ಬಿಟ್ಟು ಹೋದ್ರಿ ನೀವು? ನಾನು ನಿಮ್ಮನ್ನ ತುಂಬಾ ಪ್ರೀತಿಸಿದ್ನಲ್ಲ, ಅದೇ ನಾನು ಮಾಡಿದ ತಪ್ಪ? ತಾಯಿ ಅಂತೂ ನನಗ್ ಸಿಗ್ಲಿಲ್ಲ, ಕಡೆ ಪಕ್ಷ ನಿಮ್ಮಿಂದ ನಾನು ತಾಯಿ ಪ್ರೀತಿನ ಪಡ್ಕೋತಾ ಇದ್ದೆ. ತಾಯಿ ಪ್ರೀತಿ ಪಡ್ಕೊಳ್ಳೋ ಅದೃಷ್ಟ ನನಗಿಲ್ಲ ಅಂತ ನಿಮ್ಗೂ ಗೊತ್ತಾಗೋಯ್ತಮ್ಮ. ಹಾಗೆಲ್ಲ ಅಂದ್ಕೋಬೇಡ ಮಗಳೇ. ನಿನ್ ಜೊತೆ ಪ್ರೀತಿಯಿಂದ ಇರೋ ಅದೃಷ್ಟ ನನಗಿಲ್ಲ ಅಷ್ಟೇ. ನಾನೇ ನಿನ್ ತಾಯಿ ಅಂತ ನಿನ್ ಮುಂದೆ ನಿಂತು ಧೈರ್ಯವಾಗಿ ಹೇಳ್ಕೊಳಕ್ಕಾಗ್ತಾ ಇರೋ ನತದೃಷ್ಟೇ ನಾನು.